ಪರಮ ಪುರುಷನು ಪರಮ ಪುರುಷನು ಪರಮ ಪುರುಷನು ವಿರಚಿಸಿದ ಚೌಷಷ್ಟಿ ದಿನಗಳ ಗುರುವ ಸೇವೆ ವಿರಚಿಸಿದ ಚೌಷಷ್ಟಿ ದಿನಗಳ ಗುರುವ ಸೇವೆ ಗುರುವ ಸೇವೆ ಹರೆಯ ಭಾರವನಿಸಲೆಂದವತರನ ಗೈದಿಯ ಪರಮ ಪುರುಷ ಅಣ್ಣದೇವ ತಮ್ಮ ಲೋಕದಲ್ಲಿ ಲೋಕಕಟ್ಟಕರಾಗಿ ಯಾರು ಮೆರೀತಾರೋ ಅವರನ್ನು ವಧಿಸಿ ಧರ್ಮವನ್ನು ಸ್ಥಾಪನೆ ಮಾಡುವುದೇ ನಮ್ಮ ಮೂಲ ಉದ್ದೇಶವಾಗಿದೆ. ಸರಿ, ಆದ್ರಿಂದಲೇ ನಮ್ಮನ್ನ ಕೆಲವರೆಲ್ಲರೂ ಅವತರಣ ಹೀಗೆ ಹೇಳ್ತಾ ಇದ್ದಾರೆ. ಸರಿ, ಹೇಗಿದ್ದರೂ ಧರ್ಮವೆಂಬುದು ಒಂದು ಮೂಲ ಮಂತ್ರ. ಹೌದು, ಆ ಮಂತ್ರಕ್ಕೆ ನಾವು ಯಾವ ಕಾಲಕ್ಕೂ ಕಟ್ಟು ಬೀಳಲೇಬೇಕಾಗುತ್ತದೆ ಎಂಬುದು ಅರ್ಥವಿಸುತ್ತಾ ನಾನು ಸಂಬಂಧದಲ್ಲಿ ಮಾವರಾಗಿದ್ರು ಮಾವನನ್ನು ಬುದ್ಧಿಗೊಳ್ಳುತ್ತಾ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದಿತ್ತು. ಹೌದು, ಆ ಕೆಲಸವನ್ನು ಮಾಡಿದ್ದೆವು. ಮಧುರೆಲೇ ಇದ್ದಾಗ ಒಂದು ಪಕ್ಕನೆ ನೆನಪಾಗಿ ಹೋಯಿತು. ಯಾಕಂದ್ರೆ ಗಾರ್ಗಿರಾದ ನಮ್ಮ ಗುರುಗಳು ಕುಲಗುರುಗಳು ಹೇಳಿದಂತ ಉಪದೇಶದ ಮಾತಿದು. ಯಾವುದು? ನಾವು ಯಾವುದನ್ನು ಬೇಕಾದರೂ ಸಂಪಾದನೆ ಮಾಡಿಕೊಳ್ಬಹುದು, ಯಾವ ವಿದ್ಯೆಯನ್ನು ಬೇಕಾದರೂ ಪ್ರಯತ್ನ ಮಾಡಿಕೊಳ್ಬಹುದು. ಹೌದು, ಆದ್ರೆ ಗುರು ಮೂಲಕವಾಗಿ ಬಂದಂತಹ ವಿದ್ಯೆ ಯಾವುದುಂಟೋ ಅದು ಶಾಶ್ವತವಾದ ವಿದ್ಯೆ ಆಗೋದಕ್ಕೆ ಸಾಧ್ಯವಿದೆ ಎಂದು ಹೇಳಿದ್ದಾರೆ. ಅದಕ್ಕಾಗಿ ಅವರ ಉಪದೇಶದಂತೆ ಗಾರ್ಗ್ಯರನ್ನು ನಮಸ್ಕಾರ ಮಾಡಿ ಆವಂತಿಪುರದಲ್ಲಿರುವಂತಹ ನಮ್ಮ ಗುರುಗಳನ್ನು ವಂದಿಸಿದೆವು. ಅವರಿಂದ ಬೇಕಾಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿದೆವು. ಹೌದು, ಲೋಕದಲ್ಲಿ ಎಲ್ಲಾ ಶಿಷ್ಯರು ಗುರುಗಳಿಗೆ ಗುಲಾಮರಾಗಿ ಬದುಕುತ್ತಾರೆ, ಎಲ್ಲಾ ವಿದ್ಯೆಯನ್ನು ಸಂಪಾದನೆ ಮಾಡ್ತಾರೆ. 12 ವರ್ಷ 14 ವರ್ಷ ಅಂತ ಹೇಳ್ತಾರೆ. ಆದ್ರೆ ನಾವು ಆ ವರ್ಷವನ್ನು ನಾವು ಕಳೆಯಿಲ್ಲ. ಕೇವಲ 64 ದಿನಗಳಲ್ಲಿ 64 ವಿದ್ಯೆಗಳನ್ನು ನಾವು ಇರುವರು ಕಲಿತಿದ್ದೇವೆ ಆಗಿದ್ದೇವೆ. ಗುರುಗಳಿಂದಲಾಗಿ ನಾವು ಉನ್ನತಿಯನ್ನು ಪಡೆದುಕೊಂಡಿದ್ದೇವೆ ಎಂಬುದಕ್ಕೆ ಅನುಮಾನವಿಲ್ಲ. ಆದರೆ ಗುರುಗಳಿಗೆ ಗುರುದಕ್ಷಿಣೆ ಕೊಡುವಂತ ಅವಕಾಶ ನಮಗೆ ಸಿಗಲೇ ಇಲ್ಲ. ಆದ್ದರಿಂದ ಒಂದು ಸಲ ಗುರುಗಳನ್ನು ನೋಡಬೇಕು. ಭಕ್ತಿಯುಳ್ಳ ಗುರುವಿಗೆರಗಿ ಪ್ರಖರ ಜ್ಞಾನದೀಪ ಪ್ರಖರ ಜ್ಞಾನದೀಪ ಸೂಸುವ
ಪ್ರಖರ ಜ್ಞಾನ ದೀಪ ಸೂಸುವ ಮುಖಕ್ಕೆ ತಕ್ಕೆ ತಾಪ ಸೂಸುವ ಮುಖಕ್ಕೆ ತಕ್ಕೆ ತಾಪ ಏತಕ್ಕೆ ತಾಪ ಮಕುಟ ಸಮರು ಗುರುಪಂಕ್ತಿಗೆ ನೀವು ಮಕುಟ ಸಮರು ಗುರುಪಂಕ್ತಿಗೆ ನೀವು ಅಕುಟಿಲ ಬೇಳುವುದ ಚಿಂತೆಗಳಿರವ ನೀವೀಗ ಕುಟಿಲ ಬೇಳುವುದು ಚಿಂತೆಗಳಿರವ ಪ್ರಖರ ಜ್ಞಾನ ದೀಪ ಸೂಸುವ ಮುಖಕ್ಕೆ ತಕ್ಕೆ ತಾಪ ಮಠವನ್ನು ಬಿಟ್ಟು ನಾವು ಹೋಗಿದ್ದೇವೆ. ಕೆಲವು ಸಮಯ ಆಗಿತ್ತು. ಮತ್ತೊಂದ್ಸಲ ತಿರುಗಿ ನಿಮ್ಮನ್ನು ಕಾಣುವಂತ ಅಪೇಕ್ಷೆಯಿಂದ ನಾವು ಓಡಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದೇವೆ. ನಾವು ಹೋಗುವಾಗ ನಮ್ಮ ಎರಡು ಮಂದಿಗಳನ್ನು ತಲನೆ ಮಾಡಿಸಿ ನಮ್ಮನ್ನು ಆಶೀರ್ವದಿಸಿ ಕಳಿಸಿಕೊಟ್ಟಿದ್ದೀವಿ. ನಿಮ್ಮ ಮುಖದಲ್ಲಿ ನಗುವೆ ಮತ್ತು ಪ್ರಕಾರ ಬೆಳೀತಾ ಇತ್ತು. ನಗುನಗುತ್ತಾ ಕಳಿಸಿಕೊಟ್ಟವರು ಮತ್ತೊಂದ್ಸಲ ನಿಮ್ಮನ್ನು ನೋಡಿದಾಗ ಅದೇ ನಗು ಇರಬಹುದು ಅಂತ ನಾವು ತಿಳ್ಕೊಂಡಿದ್ದೇವೆ. ಯಾಕಂದ್ರೆ ಗುರುಗಳು ಈ ಪ್ರಪಂಚದಲ್ಲಿ ಎಷ್ಟೋ ಮಂದಿ ಹೇಳಿರ್ತಾರೆ. ಈ ಗುರುಗಳ ಸಾಲಿನಲ್ಲಿ ಅವರ ಪಂಕ್ತಿಯಲ್ಲಿ ನೀವು ಉನ್ನತವಾದ ಮಟ್ಟವನ್ನು ಏರಿದವರು. ನಿಮ್ಮ ಮುಖದಲ್ಲಿ ಯಾವ ಕಾಲಕ್ಕೂ ಆ ಕಾಂತಿಯನ್ನು ಬೆಳಗುತ್ತಾ ಇತ್ತು. ಆದ್ರೆ ಹೀಗೀಗ ನೋಡಿದ್ರೆ ಮುಖ ಕಂದಿ ಹೋಗಿದೆ. ಯಾವುದೋ ಚಿಂತೆಗೆ ಒಳಗಾಗಿದೆ ನಮ್ಮಾಯಿತು. ಏನಾಯಿತು? ಈ ಸಂದೀಪ ಸಾಯ್ಬೇಕು ಮತ್ತೆ ಸಾಕ್ಷನೆ ನೋಡು ಸರ ಸಾಕ್ಷನೆ ನೋಡು ಶರದಿಯ ತಡಿಯಲ್ಲಿ ಸರ ಸಾಕ್ಷನೆ ಚಿಂತೆಗೆ ಅದುವೆ ಕಾರಣವಾಯ್ತು. ಭಾರಿ ಚಿಂತೆಗೆ ಅದುವೆ ಕಾರಣವಾಯ್ತು. ಕೈ ಮೀರಿಬೋದುದು ಕೇಳುವವರ ಭಾರಿ ಚಿಂತೆಗೆ ಅದುವೆ ಕಾರಣವಾಯ್ತು. ಕೈ ಮೀರಿಬೋದುದು ಕೇಳುವವರ ಸಾರ ಸಾಕ್ಷನೆ ನೋಡು. ನನ್ನ ಗುರುಗಳಿಂದ ನಾನು ಪಡೆದಂತ ವಿದ್ಯೆಯನ್ನು ನಿಮಗೆ ಕೊಟ್ಟು ನಾನು ಋಣಮುಕ್ತನಾಗಿದ್ದೇನೆ. ಇನ್ನು ನಾನು ಈ ಭೂಮಿಯಲ್ಲಿ ಬದುಕಬಾರದು. ನಾನು ಸಾಯ್ಬೇಕು ಮಕ್ಕಳೇ, ನಾನು ಸಾಯ್ಬೇಕು. ನೀವು ನಮಗೆ ಉಪದೇಶ ಮಾಡುತ್ತಾ ಗುರುಗಳು, ಹುಟ್ಟುವುದು ಸಾವುವುದು ನಮ್ಮ ಇಚ್ಛೆಯಿಂದ ಇರ್ತದೆಯೇ? ಇಲ್ಲ. ನಾನು ಸಾಹಿತ್ಯ ಸಾವು ಬರ್ತದೆಯೇ? ಬರ್ತದೆ. ಅಕ್ಕೋ ಆ ನಾವೆಯಲ್ಲಿ ಬರ್ತದೆ, ಆ ನಾವೆಯಲ್ಲಿ ಮರಣ ಬರ್ತದೆ ಮಗನೇ. ಹೌದು. ಏನ್ ಹೇಳ್ತೀವಿ? ಪಂಚಜನನು ಎಂಬ ಪಂಚಜನನು ಎಂಬ ಕಡಗಲ್ಲದಾಮವ ಪಂಚಜನನು ಎಂಬ ಕಡಗಲ್ಲದಾನವ ವಂಚಿಸಿ ಅಪಹಾರ ಗೈದ
ತುವಳಿದುದೋ ಬದುಕಿರುವನು ಕಾಣೆ ಪಂಚ ತುವಳಿದುದೋ ಬದುಕಿರುವನು ಕಾಣೆ ಅಂಚದೇರನ ತಾತ ಬಲ್ಲ ಸಾರ ಸಾಕ್ಷನೆ ನೋಡು ಸಾರ ಸಾಕ್ಷನೆ ನೋಡು ಓ ಆ ಕಿನಾರೆಯಲ್ಲಿ ಒಂದು ನಾವೇ ಹೌದು. ಆ ನಾವೆಯ ಒಡೆಯ ಒಬ್ಬ ಕಡಲ್ಗಳ್ಳ ಅಲ್ಲ ರಾಕ್ಷಸ ಪಂಚಜನ ಎಂಬವ ಇರ್ತಾನೆ ಇರ್ಲಿವ ನಮಗೆ ಅವನಿಗೂ ನಿಮ್ಗೆ ಸಾಯುವುದಕ್ಕೂ ಯಾವ್ದಾದ್ರೂ ಕಾರಣ ಬೇಕಲ್ಲ ಗುರುಗಳೇ? ಇಂದಿನ ದಿನಕ್ಕೆ ಅದರಲ್ಲಿ ವಿಶೇಷತೆ ಇದೆ. ಯಾವುದು? ಸರಿಯಾಗಿ 1 ವರ್ಷ ಹಿಂದೆ ನನ್ನ ಕಂದ ಆ ನಾವೆಯನ್ನೇರಿ ಮುಂದೆ ಹೋಗಿದ್ದ. ಹೌದು, ಮೊದಲು ಇಲ್ಲಿರುವಾಗ ನಿಮ್ಮ ಕಂದನ್ನು ನಾವು ನೋಡಿದ್ದೇವೆ, ನಾವು ಮಾತಾಡಿದ್ದೇವೆ, ಸಹಪಾಠಿಯಾಗಿದ್ದ. ಆ ಹೋದಂತ ಕಂದ ಹಿಂದಿರುಗಿ ಬರಲಿಲ್ಲ. ಆ ಪಂಚಜನ ನನ್ನ ಮಗನನ್ನು ಏನು ಮಾಡಿದ್ದಾನೋ, ಕೊಂದಿದ್ದಾನೋ, ಇನ್ನು ಜೀವ ನಮ್ಮ ಜೀವನಕ್ಕೆ ಬೆಳಕನ್ನು ತೋರಿಸಿದಂತಹ ಮಹಾನುಭಾವನಿಯು ನಿಮ್ಮ ಕಣ್ಣಂಚಲು ಯಾವ ಕಾಲಕ್ಕೂ ನೀರು ಸುರಿಬಾರದು, ನೀವು ನಗುನಗ್ತಾ ಇರಬೇಕು ನಿಮಗೆ ನಮ್ಮ ಧ್ಯೇಯವಾಗಿ ಹೋಗಿದೆ. ನಿಮ್ಮ ಮಗನಿಗೆ ಬಣಿಕರ್ಣನಿಗೆ ಕಂಠಕ್ಕೆ ಬಂದು ಹೋಗಿದೆ, ಅದು ನಾವೇ ಇಲ್ಲ, ಆ ರಾಕ್ಷಸರಿಂದ ಹೆದರಬೇಕಾದಿಲ್ಲ. ನಿಮ್ಮ ಮಗನ್ನು ತರುವಲ್ಲಿ ಗುರುದಕ್ಷಿಣೆ ನಾವು ಹೋಗ್ತೇವೆ ಸ್ವಾಮಿ, ಗುರು ದಕ್ಷಿಣವಾಗಿ ಏನು ಮಾಡ್ತೇವೆ ಗೊತ್ತೇ? ಈ 3 ಲೋಕದಲ್ಲಿಯೂ ಅಂತ ರಾಕ್ಷಸ ಎಲ್ಲೇ ಇರಲಿ ಅವರನ್ನು ಅವನ ಹೊಟ್ಟೆಯನ್ನು ಬಾಗಿದು ಒಂದು ಕ್ಷಣವಾದ್ರೂ ನಿಮ್ಮ ಮಗನ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೇವೆ. ನಿನ್ನ ಈ ಮಾತನ್ನು ನಾನು ನಂಬುತ್ತೇನೆ. ಗೋಪಾಲಕೃಷ್ಣನ ಮಾತು ಯಾವತ್ತೂ ತಪ್ಪಾಗಲಿಕ್ಕಿಲ್ಲ. ತಿಳಿದೋ ತಿಳಿಯದೆಯೋ ನೇರವಾಗಿಯೋ ಪರೋಕ್ಷವಾಗಿಯೋ ಗೋಪಾಲಕೃಷ್ಣನನ್ನು ನಿಂದಿಸಿದವರು ಹಾಳಾಗ್ತಾರೆ. ಒಳ್ಳೆಯದಾಗಲಿ ಒಳ್ಳೆಯದಾಗಲಿ.
ಆಶೀರ್ವಾದ ಸಿಕ್ಕಿದೆ. ಈ ಕ್ಷಣವೇ ಕಾಡುತ್ತೇವೆ ನಾವೇನು ಏರಿಕೊಂಡು ಸಂಭೋರಣ್ಯ ಪಂಚಜನ ಆಹನ್ ಅಧಿಪ ಸಾಗರ ಗರ್ಭದಲ್ಲಿ ವಾಸಸ್ಥಾನವೇ ಈ ಪಂಚನದ್ದು. ಈ ಪ್ರಭಾಸ ಕ್ಷೇತ್ರಗಳಿಗೆ ಬರುವಂತಹ ವ್ಯಕ್ತಿಗಳನ್ನು ಹಿಡಿದು ತಿನ್ನುವುದೇ ನಮ್ಮ ಉದ್ದೇಶ. ಅವರಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನು ಕೂಡ ಶೇಖರಣೆ ಮಾಡುತ್ತೇವೆ. ಈ ಭೂಮಿಯಲ್ಲಿ ಯಾಕೆ ನೀವು ಇಲ್ಲ, ಯಾಕೆ ನೀರಿನ ಒಳಗೆ ಅಡಗಿ ಕೂತಿದ್ದೀರಿ ಹೀಗೆಂದು ಪ್ರಶ್ನೆ ಮಾಡಿದವರು ತುಂಬಾ ಜನ ಇದ್ರು. ಆದರೂ ಸಾಗರದ ಆಳದಲ್ಲಿ
ನಾವು ಬದುಕುತ್ತೇವೆ, ಉಳಿದವರಿಗೆ ಆಗುವುದಿಲ್ಲ. ಈ ಗರ್ಭದಲ್ಲಿ ನಾವು ಅಡಗಿ ಕೂತದ್ದಲ್ಲ, ಇಲ್ಲಿರುವಂತಹ ಸಾಮರ್ಥ್ಯ ಏನು ಎನ್ನುವುದನ್ನು ಜಗತ್ತಿನ ಮುಖಕ್ಕೆ ತೋರಿಸಿಕೊಡುವುದಕ್ಕಾಗಿ ನಮ್ಮ ವಾಸಸ್ಥಾನ ಅಲ್ಲಿ. ಬಹಳ ಸಂತೋಷ ಸ್ವಾಮಿ. ನೋಡ, ಇನ್ನೊಬ್ಬರಿಗೆ ಬಂದು ಕೂತ್ಕೊಳ್ಳಿ, ನೀರಿನ ಅಡಿಯಲ್ಲಿ ಯಾರಿಗೂ ಆಗ್ಲಿಕ್ಕಿಲ್ಲ. ನಮ್ಮದಾದಂತಹ ಕೀರ್ತಿ 3 ಲೋಕದಲ್ಲಿ ಇದೆ. 3 ಲೋಕದಲ್ಲಿ ಏನು ಬೇಕಾದ್ರೂ ಆಡಿಕೊಳ್ಳಿ, ನಮಗದು ಗಂಟೆ ಅಲ್ಲ. ನಾನೇನು ಎನ್ನುವುದನ್ನು ತೋರಿಸಿಕೊಟ್ಟಿದ್ದೇನೆ. ಏನದು ಧನುಜೇಶ ಲಾಲಿಸಬೇಕು, ಧನುಜೇಶ ಲಾಲಿಸಬೇಕು, ಆಲಿಸಬೇಕು. ನಂದ ಗೋಪನ ಕಂದನಂತೆ, ನಂದ ಗೋಪನ ಕಂದನಂತೆ, ಗೋಪಾಲ ಕೃಷ್ಣ ಗೋಪಾಲ ಕೃಷ್ಣ. ನಂದ ಗೋಪನ ಕಂದನಂತೆ ಗೋಪಾಲ ಕೃಷ್ಣ ಎಂದ ನಿನ್ನಳು ಹಾಗೆಯಂತೆ, ಗೋಪಾಲ ಕೃಷ್ಣ ಎಂದ ನಿನ್ನಳು ಹಾಗೆಯಂತೆ, ಹಾಗೆಯಂತೆ, ಹಾಗೆಯಂತೆ. ಹಿಂದಕ್ಕೆ ನೀ ಗುರು ಕಂದನ ಸೆಳೆಯುತ್ತ, ಹಿಂದಕ್ಕೆ ನೀ ಗುರು ಕಂದನ ಸೆಳೆಯುತ್ತ, ತಂದಿಗೆ ಏನು ತಾಲಿ ಬಂದಿಗಾರಿಲ್ಲಿಗೆ, ಕಂದನ ಸೆಳೆಯುತ್ತ ತಂದಿಗೆ ಏನು ತಾಲಿ ಬಂದಿಗಾರಿಲ್ಲಿಗೆ. ನಂದ ಗೋಪಾಲ ಕಂದನಂತೆ ಗೋಪಾಲ ಕೃಷ್ಣ, ಗೋಪಾಲ ಕೃಷ್ಣ. ಧನುಜೇಶಲಾಲಿಸಬೇಕು, ಧನುಜೇಶ ನಾವಿಲ್ಲಿ ನೀರಿನ ಒಳಗೆ ಇರುವುದೇ ದೊಡ್ಡ ಕಷ್ಟ, ಅದರಲ್ಲಿಯೂ ನಿನ್ನ ಕೋಲಾಹಲ. ಏನೋ ನಿನ್ನದು? ನನ್ನದು ಹೇಗೆ? ನೀನು ಯಾಕೆ ಬಂದದ್ದು ಇಲ್ಲಿಗೆ? ನಾನು ನಿಮಗೆ ತಂದೆ. ನಿನ್ನ ತಲೆ ಕಾಣಬಾರದು, ನೀರಿನ ಒಳಗೆ ದೇಹ ಇರಬಾರದು. ಆ ಕಡೆ ನೋಡ್ತಾ ಇರ್ಬೇಕು, ಇಲ್ಲಿ ಭೂಲೋಕವನ್ನು ಹೀಗೆಂದು ಹೇಳಿ ಕಳಿಸಿದವ. ನೀವು ಮತ್ತೆ ಯಾಕೆ ಇಲ್ಲಿಗೆ ಬಂದದ್ದು? ನಾನು ನಿಮಗೆ ತಂದೆ, ಸುದ್ದಿ ಸುದ್ದಿ ತಂದೆ. ಏನು ಸುದ್ದಿ? ಸುದ್ದಿ ಬಿಡುಗಡೆ ಮಾಡ್ತೇನೆ. ಬಿಸಿ ಬಿಸಿಯೋ? ಸಾಗರದಲ್ಲಿ ಹೊಸ ನಗರಕ್ಕೆ ಇಬ್ರು ಹುಡುಗರು, ಈ ಸಲ ಹೊಸ ನಗರಕ್ಕೆ ಇಬ್ರು ಹುಡುಗರು. ಹುಡುಗರು ಸಾಗರದಲ್ಲಿ, ಸಾಗರದ ಮೇಲೆ ಒಳಗೆ 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 ಬರ್ತಾರೆ. ನಮ್ಮಲ್ಲಿ ಬರ್ತಾ ಇದ್ದಾರೆ. ಯಾರು ಯಾಕೆ ಏನು ಅಂತ ನೀನು ಕೇಳಿದ್ದೀಯಾ? ಅವರನ್ನು ತಡೆದು ವಿಚಾರಿಸಿದೆ. ಹೌದಾ? ವಿಚಾರಿಸಿದ್ದೇನೆ. ಗೊತ್ತಾಯ್ತಾ? ಒಬ್ಬ ಕರ್ರಾಗಿತ್ತು, ಒಬ್ಬ ಬೆಳ್ಳಗಿದ್ದ. ಹಾಗಾದ್ರೆ ಬಲೆ ಬೀಸಿದವರು ಏನಾದ್ರು ನೀರಿನೊಳಗೆ ಬಂದದ್ದ? ಆ ಜಾತಿಯವರಲ್ಲ ಇವರು. ಅಲ್ವ? ಆ ಜಾತಿಯವರಲ್ಲ. ಮತ್ತೆ ಯಾರು? ನೀವು ಯಾರು ಅಂತ ಕೇಳಿದೆ. ನೀವು ಯಾರು? ನಿಮ್ಮ ಹೆಸರೇನು? ನೀವು ಯಾಕೆ ನಾವು ಹೇಳಿದ್ರೆ ಗೊತ್ತಾಗ್ತದೆ ಅಂತ ಅವರಲ್ಲಿ ಕೇಳಿದ್ದು. ನಿನ್ನ ಭಾವನೆಗೆ ಅವರಲ್ಲಿ ಕೇಳಿದೆ. ಅಷ್ಟೊತ್ತಿಗೆ ಉತ್ತರ ಬಂತು. ಯಾರಂತೆ ಅವರು? ನಂದಗೋಪುರದಲ್ಲಿರುವವರಂತೆ, ನಂದಗೋಪನ ಮಕ್ಕಳಂತೆ. ಒಬ್ಬನ ಹೆಸರು ಕೃಷ್ಣ, ಕೃಷ್ಣ. ಮತ್ತೊಬ್ಬನ ಹೆಸರು ಬಲರಾಮ. ಯಾಕಂತೆ ಬಂದದ್ದವರು? ನೀವು ಅವರ ಹಗೆಗಳಂತೆ, ಹಗೆಗಳಂತೆ
ಹೇಗೆ ಅದಕ್ಕಾಗಿ ನಿಮ್ಮನ್ನು ಜೋರು ಮಾಡುವುದಕ್ಕೆ ಬಂದವರು ಅವರನ್ನು ಸಂಧಿಸಬೇಕಂತೆ, ಇಲ್ಲವಾದರೆ ನಿಮ್ಮ ಎದೆಗೆ ನುಡಿಯನ ಖಳ
ವೈರಿಗಳು ಆ ನಿಮ್ಮ ಒಂದು ಹನಿ ವಿವರವಿದ್ದಲ್ಲಿ ರಕ್ತವನ್ನು ಸುರಿಸುವುದಕ್ಕೆ ಸಿದ್ಧರಿರುವ ಹಂತಕಾರಿಗಳು ಕರೆಸಿದ ಕಾರಣವೇನು? ನಂದನ ಭಾಗರು ಮುಖ್ಯರು ಬಾಲರ ಮಡು ಈಗ ನೀವು ಕೇಳಬೇಕಾದ ವಿಷಯ ನಮ್ಮ ಈ ಸಾಗರ ನಾಡಕ್ಕೆ ನಮ್ಮನ್ನು ದೇಶಗೋಸ್ಕರ ಈರುವರು ಹುಡುಗರು ಬಂದಿದ್ದಾರಂತೆ. ಕೃಷ್ಣ ಬಲರಾಮರು ನಿಮ್ಮನ್ನು ಕರೆದದ್ದು ಬಂದವರನ್ನು ಏನು ಮಾಡೋಣ ಅಂತ. ಏನು ಏನದು ಬಿಡಿ ಯೋಚನೆ ಕೊಡಿ ಅಪ್ಪಣೆ ವೀಳ್ಯ ಒಂದು ಸಿಕ್ಕಿದ್ರೆ ಸಾಕು ಏನು ಮಾಡ್ತೇವೆ ಅಂತ ತೋರಿಸ್ತೇನೆ. ಬಹಳ ಒಳ್ಳೆಯದಾಯ್ತು, ಸಂತೋಷದ ವಿಷಯ. ಹೌದೇನೋ? ಹೀಗೆ ಹೋಗುದಲ್ಲ, ಯಾವ ದ್ವಾರದಲ್ಲಿ ಅವರಿದ್ದಾರೆ ಎನ್ನುವುದನ್ನು ನೋಡಬೇಕಾಗಿದೆ. ಎಲ್ಲರೂ ಸೇರಿ ಒಮ್ಮೆಲೆ ತುಂಬಿಕೊಂಡು ಯಾರೆಲ್ಲ ಪೋಣ ये पोरा 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 ये पोरा यारा पोरा पोरा
ಯಾರೆಲ್ಲ ಪೋರ ಯಾರೆಲ್ಲ ಪೋರ ಯಾರೆಲ್ಲ ಪೋರ 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 ಯಾರೆಲ್ಲ ಪೋರ ನೀನು ತಮ್ಮ ಕೊನೆಯ ಕಾರಣ ಏನು ಪೋರ ಹಾಕಿ ಸಾಹಿತ್ಯ ಯಾವ ಭಾಷೆ ಹಾಗಲ್ವೋ ಸಣ್ಣ ಘೋರ ಹಾಗೆ ನೀನು ಎನ್ನುವ ಹಾಗೆ ಅರ್ಥವಿಸಿಕೊಂಡಿದ್ದೇನೆ. ಏನ ಒಂದು ಕೆನ್ನೆಯಲ್ಲಿ ತಾಯಿಯ ಎದೆ ಹಾಲು, ಮತ್ತೊಂದು ಕೆನ್ನೆಯಲ್ಲಿ ತಿನ್ನಂತಹ ಅನ್ನದ ಅಗುಳು ಕಾಣಿಸ್ತಾ ಇದೆ. ಹೊರತೋ ದೀರ್ಘದೇಹಿ ನಾನು, ವಜ್ರ ಶರೀರಿ, ಪರಾಕ್ರಮ ಬಹಳಷ್ಟುಂಟು. ಅದು ನೀನು ಹೇಳ್ಕೊಳ್ಳೋದು, ಬೇರೆ ಯಾರು ಹೇಳುದಿಲ್ಲ. ಮತ್ತೆ ಎಂತ ಬಿಡು ಬಿಡು, ಆ ಬಗ್ಗೆ ಅಲ್ಲ. ಒಂದಂತಹ ನಿನಗೆ ಬದುಕಬೇಕು ಎನ್ನುವಂತಹ ಆಶೆ ಇದ್ರೆ ಇಲ್ಲಿಂದ ನಡಿ, ಇಲ್ಲದಿದ್ದರೆ ಆಶ್ಚರ್ಯವಾಗಿ ಹೋಯಿತು. ರಾಕ್ಷಸರ ಯುದ್ಧವನ್ನು ಕೇಳಿದ್ದೇನೆ, ನೋಡಿದ್ದೇನೆ. ಇದು ಹಾಗಲ್ಲ, ನೀವಿರುವುದು ನೀರಿನಲ್ಲಿ. ನಿಮ್ಮ ಜೀವ
ಹೆಣದರೆ ಇವಾಗ ಬಲರಾಮಕೃಷ್ಣ ಗುರುದಕ್ಷಿಣೆ ಕೊಡುವುದಕ್ಕೆ ಬೇಕಾಗಿ ಗುರುಗಳ ಮಗನನ್ನು ಹುಡುಕಿಕೊಂಡು ಬಂದಿದ್ದೇವೆ. ನಿನ್ನ ಯಜಮಾನನಲ್ಲಿ ಆ ಯಜಮಾನ ತಿಂದಿದ್ದಾರೆ ಎಂಬ ವರ್ತಮಾನ ನಮಗೆ ಬಂದಿದೆ. ಸಾಯಿ ಹೇಳ್ತಾ ಇದ್ದೇನೆ, ಮಾಡಿದ ತಪ್ಪಾಯ್ತು ಅಂತ ಹೇಳ್ತೀರಾ? ರಾಜು ನೀನಾಗೆನೆಯೇ ಏನು ಎಲ್ಲ ಹುಡುಗ ಮೆಚ್ಚಲೇಬೇಕಾದದ್ದು ನಿನ್ನ ಸಾಹಸಕ್ಕೆ, ವಿಶಾಲವಂತ ಈ ಸಮುದ್ರ ನಾಳಕ್ಕೆ ನೀವಿರುವರು ಹುಡುಗರು ನೀರಿನ ಒಳ ಪ್ರವೇಶ ಮಾಡಿದ್ದಲ್ಲದೆ ನಮ್ಮವರನ್ನೆಲ್ಲ ಕೊಂದಿದ್ದೀರಿ. ನನ್ನನ್ನು ಕೂಡ ವಿರೋಧಿಸ್ತಾ ಬಂದಿದ್ದೀಯ. ಅಯ್ಯ, ನನಗೂ ನಿನಗಿರುವ ಹಾಗೆ ಏನು? ಯಾಕಾಗಿ ಇಲ್ಲಿಗೆ ಬಂದಿದ್ದೀಯ? ಏನಾಗಬೇಕು? ನನ್ನ ಗುರುಪುತ್ರ ಅಲ್ಲಿದ್ದಾನೆ. ಬಡ ಜೀವಿಗಳು ತಿಂದು ಬದುಕುತ್ತಾ ಇದ್ದಿ. ನನ್ನವರುಗಳ ಅಂತ ಮಗನ ಆತ ಮಣಿಗಳನ್ನು ತಿಂದು ತೀವ್ರ ಮಾಡ್ತಾ ಇದ್ದು ಅರ್ಥವಾಯಿತು. ಸಾಂದೀಪನ ಶಿಷ್ಯ ನಾನು. ಗುರುದಕ್ಷಿಣೆ ಪಡೆದಕ್ಕೆ ಬೇಕಾಗಿ ಆ ಗುರುಗಳ ಮಗನ ಕೊಂಡು ಹೋಗ್ಬೇಕು. ಮರ್ಯಾದೆಯಲ್ಲಿ ಕೊಡು. ಏನಂದೆ?
ತಿಳಿದೆ ಎಲೆ ಪುರುಷೋತ್ತಮನೇ ನೀ ಇಳೆಯ ಭಾರವ ಇಳುಗ ಬಂದಿಗೆ ಚಲವ ತೊರೆದೇನು ನೀ ಇಳೆಯ ಭಾರವ ಇಳುವೆ ಬಂದಿಗೆ ಚಲವ ತೊರೆದೆನು ಚಲವ ತೊರೆದೆ ಚಲವ ತೊರೆದೆನು ತೋರು ಪರಗತಿ ನಳಿನ ನೇತ್ರ ತಿಳಿದೆ ನೆಲೆ ಪುರುಷೋತ್ತಮನೇ ದೇವಾ ಅಪರಾಧವನ್ನು ಮಾಡಿಬಿಟ್ಟೆ. ನೀನು ಯಾರೆನ್ನುವುದಾನ ಅರ್ಥವಿಸಿಕೊಳ್ಳುವಂತ ಅಜ್ಞಾನಿಯಾಗಿದ್ದೆ ದೇವ. ನಿನ್ನ ಕೈಯಲ್ಲಿರುವಂತಹ ಬಾಣ ನನ್ನ ಹೃದಯವನ್ನು ನಾಟಿದ ಕ್ಷಣವೇ ಜ್ಞಾನೋದಯವಾಯಿತು ತಂದೆ. ನೀನು ಯಾರು, ಯಾತಕ್ಕೋಸ್ಕರ ಬಂದೆ, ನಿನ್ನ ಮಹಿಮೆ ಏನು ಎನ್ನುವುದೆಲ್ಲವೂ ಅರ್ಥವಾಯಿತು ತಂದೆ. ಪ್ರಭು ಕ್ಷಮಿಸಬೇಕು, ಅಪರಾಧವನ್ನು ಕ್ಷಮಿಸಬೇಕು. ನನ್ನ ಗುರುಗಳವರಾದ ಮಣಿಕಂಡನನ್ನು ನೀವು ತಿಂದಿದ್ದೇವಂತ ಅಪವಾದ ಬಂದಿದೆ. ಅವನು ಹುಡುಕುವಂತ ಉದ್ದೇಶದ ಬಂದಿದ್ದೇವೆ. ನಮಗೆ ಗುರುದಕ್ಷಿಣೆ ಕೊಡಬೇಕಾಗಿದೆ ಸಾಧಿಕ ಮಹರ್ಷಿಗಳಿಗೆ. ಆದ್ದರಿಂದ ಆ ಮಣಿಕಂಡ ಎಲ್ಲಿದ್ದಾನೆ ತೋರಿಸು. ಗುರುಸುತನ ವೈವಸ್ವತದ ಪುರದರ ಸ್ಮೃತಿ ಮಾಲಿನಿಗೆ ಮಾರಿದೆ. ವೈವಸ್ವತದ ಪುರದರಸಿ ಸ್ಮೃತಿ ಮಾಲಿನಿಗೆ ಮಾರಿದೆ. ತರಿಸಿಕೊಂಬುದು ನೀನು ಸ್ಮೃತಿ ಮಾಲಿನಿಗೆ ಮಾರಿದೆ. ತರಿಸಿಕೊಂಬುದು ನೀನು ತಿಳಿದೆನೆಲೆ ಪುರುಷೋತ್ತಮನೇ ತಿಳಿದೆನೆಲೆ ಪುರುಷೋತ್ತಮನೇ. ತಪ್ಪಾಗಿ ಹೋಯ್ತಲ್ಲ ಸ್ವಾಮಿ. ತಪ್ಪಾಯಿತು ಅಂತ ಹೇಳಿದಲ್ಲಿಗೆ ಕತೆ ಮುಗಿಯುವುದಿಲ್ಲ. ವಿಷಯ ಬೇಕು ನಮಗೆ, ಮಗ ಬೇಕು, ನಮ್ಮ ಗುರುಮುತ್ರ ಬೇಕು. ಅಯ್ಯೋ ನನ್ನಲ್ಲಿಲ್ಲ ಅಂತ ಮೃತ್ಯು ಮಾಲಿನಿಯ ವಶದಲ್ಲಿದ್ದಾರೆ ಪ್ರಭು. ಹೌದು ತಂದೆ, ಆದ್ರಿಂದ ಅಲ್ಲಿ ಹೋದ್ರೆ ಅವ ಸಿಕ್ಕಬಹುದು ಏನೋ. ದೇವ, ನನ್ನದೇನಾದ್ರೂ ತಪ್ಪಾಗಿದ್ರೆ ಇದನ್ನು ಕ್ಷಮಿಸಿ ನನಗೊಂದು ಕೊನೆಯ ದಾರಿಯನ್ನು ತೋರಿಸ್ತಿದ್ರೆ ಒಳ್ಳೆ. ತಪ್ಪಾಗಿದೆ ಅಂತ ಕೇಳಿಲ್ಲ, ನೀನು ಮಾಡಿದ್ದೆಲ್ಲ ತಪ್ಪೇ. ಯಾಕಂದ್ರೆ ಈ ಶರದಿಗೆ ಬಳಿಗೆ ಬಂದಂತ ಯಾತ್ರಾರ್ಥಿಗಳನ್ನ ಹಿಡಿದು ತಿನ್ನಂತ ಆ ಪಾಪದ ಕೂಡ ನಿನ್ನನ್ನು ತುಂಬುತ್ತಾ ಇದೆ. ಅದು ಇವತ್ತಿಗೆ ಬಿಟ್ಟು ಆದರೂ ನನ್ನ ಕೈ ಸ್ಪರ್ಶವಾಯಿತು. ನನ್ನ ಎದುರಿಗೆ ಬಂದಂತ ನಿನ್ನನ್ನು ನೋಡಿಸಬೇಕಾಗಿ ಬಂದವನಲ್ಲ. ನನ್ನ ಬೇಡಿಕೆಯನ್ನು ಈಡೇರಿಸಕ್ಕೆ ನಿನ್ನಿಂದ ಆಗದಿದ್ರೆ ಅಲ್ಲಿಗೆ ನಾವು ಹೋಗ್ಬೇಕಾಗಿದೆ. ಇನ್ನು ಮುಂದೆ ನಿನಗೆ ಬದುಕುವ ಹಕ್ಕು ಈ ನಿನ್ನಲ್ಲಿಲ್ಲ. ಬದುಕುವ ಹಕ್ಕು ನಿನಗಿದ್ರೆ ಇನ್ನು ಮುಂದೆ ಹೀಗೆ ಆಗ್ತದೆ. ಆದ್ರಿಂದ ನಿನ್ನ ಕಾಯವನ್ನು ಪಂಚಬಾಣರಪಿದನು ಕರುಣದಿ ಪಂಚಜನಸ್ತಿಯಲ್ಲಿ ನಿರ್ಮಿಸೆ. ಪಾಂಚಜನ್ಯವ ಬಳಿಕ ಕಳನಿಂಗಾಯ್ತು ಪರಮಪದ. ಪಂಚನನ್ನು ನಾವು ವಧಿಸಿದ್ದೇವೆ. ಅವರ ಕೇಳಿಕೆ ನನ್ನ ಕೀರ್ತಿಯನ್ನು ಉಳಿಸಬೇಕು, ನನ್ನನ್ನು ಉಳಿಸಬೇಕು, ಹೆಸರು ಬೇಕು ಅಂತ ಕೇಳಿದ್ರು. ಅವರನ್ನು ಯಾವ ಕ್ರಮದಲ್ಲಿ ಉಳಿಸೋಣ ಹೀಗೆ ಕೇಳಿದ್ರೆ ಈ ಜಲದಲ್ಲೆಲ್ಲ ಆ ಶಂಕರ ರೂಪದಲ್ಲಿ ಅವ ತಿರುಗಾಟ ಮಾಡ್ತಾ ಇದ್ದ ಎಂಬಂತ ಸ್ಥಿತಿ ನಮಗೆ ಗೊತ್ತಿತ್ತು. ಹೌದು, ನಮಗೂ ಅದೇ ಬೇಕಾಗಿದೆ. ಯಾಕಂದ್ರೆ ಅವನ ಹೆಸರು ಉಳಿಬೇಕು, ನಮಗೆ ಕೈಯಲ್ಲಿ ಹಿಡಿದಕ್ಕೆ ಶಂಖವನ್ನು ನಮಗೆ ಬೇಕಾಗಿದೆ. ಆದರೆ ಅವನ ಕಳೆ ಬರವನ್ನು ಹಾಗೆ ದೂರ ಮಾಡಿ ಅವನ ಎಳುಕುಲಿನ ಜೊತೆಯಾಗಿ ಮಾಡುತ್ತಾ ಒಂದು ಶಂಖವನ್ನು ಮಾಡಿಕೊಂಡಿದ್ದೇನೆ. ಶಂಖವನ್ನು ಮಾಡಿದ್ದು ಮಾತ್ರ ಆ ಶಂಖಕ್ಕೆ ಪಾಂಚಜನ್ಯ ಎಂಬಂತ ಹೆಸರು ಇಟ್ಟುಕೊಂಡು ಅದನ್ನೇ ಊದುತ್ತಾ, ಓ ಅದು ಹೌದು
ನಮ್ಮ ಗುರುಪುತ್ರನು ಆ ಯಮಲೋಕಕ್ಕೆ ಹೋಗಿದ್ದಾನೆ ಅಂತ ಹೇಳಿದಾರಲ್ಲ, ಮೃತ್ಯು ಮಾಲಿನ ಕೈವಶಲ್ಲಿದೆ ಅಂತ. ಹೌದು, ಅದನ್ನು ಹುಡುಕಬೇಕಾಗಿದೆ. ನೇರವಾಗಿ ಅಲ್ಲಿ ಹೋಗೋಣ. ಮೃತ್ಯುಮಾಲಿನಿ ತನುಜಯ ಸಿಕೆಯು ಚಿತ್ತಜನ ಸುಖನಾಗ ಕಣ್ಣಿಗೆ ಆಸಿಕೆಯು ಚಿತ್ತಜನ ಸುಖನಾಗ ಕಣ್ಣಿಗೆ ಮೊತ್ತದೊಳಗತಿ ಚೆಲುವೆ ತನ್ನಯ ಚಿತ್ತದಲ್ಲಿ ಜನನಿಯಲಿ ಕಾರ್ಯಾರ್ಥ ಬಂದಿಗ ವನಜನಾಭನ ಚೆಲುವ ಚಿತ್ರವ ಅನುಗೊಳಿಸಿ ಮೈ ಮರೆ ತೋರಗರ ವನಿತ ತಾನು ನನ್ನ ತಾಯಿಯಾಗಿರುವಂತಹ ಮೃತ್ಯುಮಾಲಿನಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾಳೆ. ನನಗ ನಿರೀಕ್ಷೆ ಇರಲಿಲ್ಲ. ನಮ್ಮ ಈ ಲೋಕಕ್ಕೆ ಬಂದಿರುವಂತಹ ವನಜನಾಭನಿಗೆ ಆಶ್ರಯವನ್ನು ಪರೋಕ್ಷವಾಗಿ ನೀಡಿದ್ದಾಳೆ. ಆ ಮಂದಿರದಲ್ಲಿರುವಂತಹ ಕೃಷ್ಣನನ್ನು ಕಂಡು ನನ್ನ ಮನಸ್ಸು ಕಾತುರದಿಂದ ಇದೆ. ಇದನ್ನೆಲ್ಲ ಅವನಲ್ಲೇ ಹೇಳಿಕೊಂಡರೆ ಹೇಗೆ? ಅಲ್ಲಿಗೆ ಹೋಗುತ್ತೇವೆ. ಅತಿಥಿ ಭವನಕ್ಕೆ ಮೃತ್ಯುಮಾಲ್ಯವಶದಲ್ಲಿ ಇದ್ದಾನೆ. ನಮ್ಮ ಗುರುಪುತ್ರ ಅಂತ ಹೇಳಿದಾಗ ಕೇಳಬೇಕು ಅನ್ನೋಂತಹ ಉದ್ದೇಶದಿಂದ ಉದ್ದವನ್ನು ನಾವು ಗಳಿಸಿಕೊಟ್ಟಿದ್ದೆವು. ಆಗಿನ ಉದ್ದವನಿಗೆ ಉದ್ದೇಶ ಏನು ಕೊಟ್ಟಿದ್ದಾಳೆ? ನಾಳೆ ಬರುವುದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತೇನೆ, ಇವತ್ತು ಅವಶೇಷಿಸಿಕೊಳ್ಳಬಹುದು ಹೀಗೆ ಹೇಳಿದ್ದಾರೆ. ರಾತ್ರಿ ಹೊತ್ತು ವಿಶ್ರಮಿಸೋಣ, ನಾಳೆ ನೋಡೋಣ. ಚೆಲುವ ಕೃಷ್ಣನ ಪಡವೆಯನುದ ಅರೆ ನಿಮೀಲಿತ ನೇತ್ರ ಅರೆ ನಿಮೀಲಿತ ನೇತ್ರ ಶಶಿಹಾಸ ಬೀರುತಿಹ ಅರೆ ನಿಮೀಲಿತ ನೇತ್ರ ಶಶಿಹಾಸ ಬೀರುತಿಹ ಅರೆ ಬಿರಿದ ಚಂದುಟಿಯ ಅರೆ ಬಿರಿದ ಚಂದುಟಿಯ ಮೊಸಲ ಮೇಲಕ್ಕೆ ಬಲದ ಕರವಿರಿಸಿ ಅರೆ ಬಿರಿದ ಚಂದುಟಿಯ ಮೊಸಲ ಮೇಲಕ್ಕೆ ಬಲದ ಕರವಿರಿಸಿ ಹರಿಯು ನಿದ್ರಾಯೋಗ ಹರಿಯು ನಿದ್ರಾಯೋಗ ವಶವಿರಲು ಮೋಹ ಪರವಶದೊಳಸಿಕೆ ಮೋಹ ಪರವಶದೊಳಸಿಕೆ ಆ
ಕಂಡಳಾಗ ಮರಜನಕನ ಕಂಡಳಾಗ ಮರಜನಕನ ಕಂಡಳಾಗ ಮರಜನಕನ ಕಂಡು ಮುದವಗೊಂಡು ಪುಳಕವಾಯ್ತು ತನುವನ ಕಂಡು ಮುದವಗೊಂಡು ಪುಳಕವಾಯ್ತು ತನುವನ ಕಂಡಳಾಗ ಮರಜನಕನ ಕಂಡು ಮುದವಗೊಂಡು ಪುಳಕವಾಯ್ತು ತನುಮಾನ ಪುಂಡರೀಕ ನೇತ್ರ ನಿಂತು ಗಂಡನಯನು ತನಗೆ ಸ್ಮರನು ಪುಂಡತರದೋಳಂಬನೆದೆವ ಕಂಡು ಸಹಿಸಲೆಂತು ಇವನ ಕಂಡು ಸಹಿಸಲೆಂತು ಪುಂಡರೀಕ ನೇತ್ರ ನಿಂತು ಗಂಡನನು ತನಗೆ ಸ್ಮರನು ಪುಂಡತರದೋಳಂಬನೆದೆವ ಕಂಡು ಸಹಿಸ ಕಂಡಳಾಗ ಮರಜನಕನ ತೊಂದಗಿಡದಗದಿಮಿ ತಿನ್ನತ್ತ ತೊಂದಗಿಡದಗದಿಮಿ ತಿನ್ನತ್ತ ತೊಂದನ ತಿನ್ನತ್ತ ತೊಂದಗಿಡ ತಿನ್ನತ್ತ ತೊಂದನ ತಿನ್ನತ್ತ ಬಂದು ಅವರನ್ನೇ ನೋಡ್ತಾ ಇದ್ದೇನೆ. ಕಣ್ಣನ್ನು ಪೂರ್ಣ ಮುಚ್ಚಿಲ್ಲ. ನನಗೆ ಸ್ವಲ್ಪ ಅನುಮಾನ, ನನ್ನನ್ನೇ ಅವನು ನೋಡುತ್ತಾ ಇದ್ದಾನೋ ಹೇಗೆ? ಇಲ್ಲ, ಅರ್ಧ ಕಣ್ಣು ಬಿಟ್ಟಿದ್ದಾನೆ, ಇನ್ನು ಮುಚ್ಚಿದ ಹಾಗೆ ನಿದ್ದೆ ಮಾಡುತ್ತಾ ಇದ್ದಾನೆ. ಜಗದ ಒಡೆಯನಲ್ಲವೇ, ಅವನೇನು ಮಾಡುತ್ತಾನೆ ಎಂದು ವಿಮರ್ಶೆ ಮಾಡುವುದಕ್ಕಿಂತಲೂ ಆ ಶಶಿಹಾಸನನ್ನು ಹೊಗಳು ಮಾರಜನಕ. ಈ ಜಗವೇ ಮೋಹಿಸುವಂತಹ ರೂಪ, ಜಗತ್ತನ್ನೇ ಮೋಹಿಸುವಂತಹ ರೂಪ. ನನಗೆ ಯಾಕೆ ಇಷ್ಟೊತ್ತಿಗೆ ಹೀಗಾಗುವುದು? ತಪ್ಪು ನನ್ನದಲ್ಲ, ಅವನ ಮಗನಾಗಿರುವಂತಹ ಮದನ. ಅದೇ ಅವನಲ್ಲಿರುವಂತಹ ಭೂಷಣಗಳನ್ನು ಈ ಸಮಯದಲ್ಲಿ ಪ್ರಯೋಗಿಸುತ್ತಾ ಇದ್ದಾನೆ. ಬಹುಶಃ ಇವನನ್ನು ನೋಡಿ ಆಗಿರಬೇಕು. ಕಂಡೆ, ಇವನನ್ನೇ ಗಂಡನನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವಂಥ ಅಪೇಕ್ಷೆ ಇದೆ. ಆದರೆ ಇವ ಹೇಗೆ ಒಲಿಯುತ್ತಾನೆ? ಯಾರಿಗೆ ಒಲಿಯುತ್ತಾನೆ? ಭಾಗವತರು ಹೇಳಿದ್ದನ್ನು ಕೇಳಿದ್ದೇನೆ. ಮಲಗಿ ಪರಮಧರದಿ ಪಾಡಲು, ಮಲಗಿ ಪರಮಾಧರದಿ ಪಾಡಲು ಕುಳಿತು ಕೇಳುವ, ಕುಳಿತು ಕೇಳುವ, ಕುಳಿತರೆ ನಿಲ್ಲುವ, ನಿಲ್ತರೆ ನಲಿವ, ನಿಲ್ತರೆ
ನಿಂತರೆ ನಲಿವ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತರೆ ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆನು ನಿಮಗೆಂಬ ಒಲಿವೆನು ನಿಮಗೆಂಬ ರಾಧವನ ನಮಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತರೆ ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆನು ನಿಮಗೆಂಬ ದೇವಾ ಮುರಳಿ ಮೋಹನ ಬಾ ಮುರಳಿ ಮುರಳಿ ಮೋಹನ ಬಾ ಮುರಳಿ ಮುರಳಿ ಮೋಹನ ಬಾ ಮುರಳಿ ಮೋಹನ ಬಾ ಮೋಹನ ಮುರಳಿ ಮೋಹನ ಬಾ 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 ಮುರಳಿ ಮೋಹನ ಬಾ ಮನ ಸುಮವರಳಿದೆ ಮನ ಸುಮವರಳಿದೆ ಅರಳಿದೆ ಅರಳಿದೆ ಮನ ಸುಮವರಳಿದೆ ನಗುತ್ತಲಿ ಬಾ ಮನ ಸುಮ ಮನಸು ಮನಸು ಅರಳಿದೆ 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 ಮನಸು ಅರಳಿದೆ ನಗುತ್ತಲಿ ಬಾ ಮೋಗನ ಬಾ ನಗುತ್ತಲಿ ಮೋಗನ ಬಾ ನಗುತ್ತಲಿ ಬಾ ಮೋಹನ ಬಾ ವರಸವಿ ಮಧುವನು ವರಸವಿ ಮಧುವನು ಹೀರಲು ಭೃಂಗದ ವರಸವಿ ಮಧುವನು ಹೀರಲು ವರಸವಿ ವರಸವಿ ಮಧುವನು ಹೀರಲು ಭೃಂಗದ ಹೀರಲು ಭೃಂಗದ ವರಸವಿ ಮಧುವನು ಹೀರಲು ವರಸವಿ ಮಧು ವರಸವಿ ಮಧುವನು ಹೀರಲು ಭೃಂಗದ ಬರವನು ಕಾದಿದೆ ಬರವನು ಬರವನು ಕಾದಿದೆ ವರಸವಿ ಮಧುವನು ಹೀರಲು ಭೃಂಗದ ಬರವನು ಕಾದಿದೆ ಬರವನು ಕಾದಿದೆ ಬರವನು ಕಾದಿದೆ ತರಹರಗೊಂಡಿದೆ ತರಹರಗೊಂಡಿದೆ ಮುರಳಿ ಮೋಗನ ಮುರಳಿ ಮೋಗನ ಬಾ 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 ಮುರಳಿ ಮೋಗನ ಬಾ ಮೋಗನ ಮೋಗನವ ನಗುತ್ತಲಿವ ಮೋಗನ ನಗುತ್ತಲಿ ಮೋಗನವ ಬಾ ಬಾ ಆ ಮುರಳಿ ಮೋಗನವ ಮುರಳಿ ಮೋಗನವ ನಗು ಮವರಳಿದೆ ನಗುತ್ತಲಿವ ಮೋಗನವ ನಗುತ್ತಲಿವ ಮೋಗನವ
ಪುನ್ನಾಗ ಹಿಂಜರಗೆ ಪಣಿಯೋ ವಶವಪ್ಪಂತೆ ಪನ್ನಗಾರಿ ಧ್ವಜನು ನಿತ್ಯನು ತಿಳಿದೆತ್ತು ನಿತ್ಯನು ತಿಳಿದೆತ್ತು ಪನ್ನಗ ಸುವೇಣಿ ಪನ್ನಗ ಕನ್ನಿಕೆಯ ಯಾವನ್ನಗ ಕನ್ನಿಕೆಯ ನೋಡಿ ನುಡಿಸಿದ ಮಧುರ ವಚನ ಯಾರೇ 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 ನೀನು ಭುವನ ಮೋಹಿನಿ ಭುವನ ಮೋಹಿನಿ ಮೋಹಿನಿ ಯಾರೇ ನೀನು ಭುವನ ಮೋಹಿನಿ ಯಾರೇ ನೀನಾರೇ ಯಾರೇ ನೀನು ಯಾರೇ ನೀನು ಭುವನ ಮೋಹಿನಿ ಯಾರೇ ಯಾರೇ ನೀನು ಭುವನ ಮೋಹಿನಿ ಯಾರೇ ನೀನು ಯಾರೇ ಹೇಳು ಸುರರ ನಾರಿಯೇನೆ ಚೆಲುವಿನ ಕನಿ ಹೇಳು 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 ಸುರರ ನಾರಿಯೇನೆ ಚೆಲುವಿನ ಕಣಿ ಹೇಳೆ ಯಾರೇ ನೀನು ಯಾರೇ ನೀನು ಯಾರೇ ನೀನು ಭುವನ ಮೋಹಿನಿ ಯಾರೇ ನೀನು ಭುವನ ಮೋಹಿನಿ ಹೇಳು ಸುರರ ನಾರಿಯೇನೆ ಚೆಲುವಿನ ಕಣಿ ನೀರೆ ನಾನು ನಿತ್ಯ ವನಿತೆ ಸೀರ ಸೆರಗ ಮರಳುಳಿದ್ದೆ ನೀರೇ ನಾನು ನಿದ್ರ ವನಿತೆ ಸೀರೆ ಸೆರಗ ಮರೆಯೋಳಿದ್ದೆ ಸೀರೆ ನೀರೆ ನಾನು ನಿದ್ರ ವನಿತೆ ಸೀರೆ ಸೆರಗ ಮರೆಯೋಳಿದ್ದೆ ನಿದ್ರ ವನಿತೆ ಸೀರೆ ಸೆರಗ ಮರೆಯೋಳಿದ್ದೆ ವಾರಿಜಾಕ್ಷಿ ವಾರಿಜಾಕ್ಷಿ ಗಾನ ನೃತ್ಯ ವಾರಿಜಾಕ್ಷಿ ಗಾನ ನೃತ್ಯ ಗಾನ ನೃತ್ಯ ಗಾನ ನೃತ್ಯ ವಾರಿಜಾಕ್ಷಿ ಗಾನ ನೃತ್ಯ ವಾರಿಜಾಕ್ಷಿ ಗಾನ ನೃತ್ಯ ಸೂರೆಗೊಂಡು ಜನ ಮನವ ವಾರಿಜಾಕ್ಷಿ ಗಾನ ನೃತ್ಯ ಸೂರೆಗೊಂಡು ಯಾರು ನೀನು ಭುವನ ಮೋಹಿನಿ ಯಾರು ನೀನು ಭುವನ ಮೋಹಿನಿ ಯಾರೇ ಯಾರೇ ನೀನು ಭುವನ ಮೋಹಿನಿ ಯಾರೇ ಯಾರೇ ನೀನು ಭುವನ ಮೋಹಿನಿ ವಿಚಿತ್ರವಾಗಿದೆ. ನಾನು ನಿದ್ರಾದೇವಿಗೆ ವಶನಾಗಿದ್ದೆ, ಹಾಯಾಗಿ ಮಲಗಿದ್ದೆ. ನೋಡಿದೆ ನನಗೆ ಯಾವ ಗೋಚರವು ನಿದ್ದೆ ಮಾಡಿದ ಚೆನ್ನಾಗಿ ನಿದ್ದೆ ಬರ್ತದೆ ಅಂತ ಲೆಕ್ಕ. ಅದೇ ಲೆಕ್ಕಾಚಾರಲ್ಲಿ ಯಾವ ಜಾಗ ಯಾವ ಪ್ರದೇಶ ಯಾವ ಹೊತ್ತಿಲ್ಲ.
ನಿದ್ದೆ ಮಾಡಿದ ತಕ್ಷಣ ನನಗೆ ನಿದ್ದೆ ಹೊಡೆದುಬಿಡ್ತದೆ. ನಿಮ್ಮದು ನಿದ್ದೆಗೆ ಲೆಕ್ಕಾಚಾರ ಇಲ್ಲ. ಹಾಗಾಗಿ ನಾನು ನಿದ್ರಿಸಿದ್ದೆ. ನಿದ್ರೆಯಲ್ಲಿಯೇ ನನಗೆ ಯಾವುದೋ ಒಂದು ಕನಸನ್ನು ಕಂಡ ಹಾಗಾಯಿತು. ಯಾಕಂದ್ರೆ ನನ್ನನ್ನು ವೇಣುಗೋಪಾಲ ಹೀಗೆ ಕರೀತಾ ಇದ್ದಾರೆ. ವೇಣುವಿನ ನಾದನ್ನು ಬಹಳಷ್ಟು ಅಂದವಾಗಿ ಚಂದವಾಗಿ ನಾನು ನುಡಿಸ್ತಾ ಇದ್ದೇನೆ. ನಾನು ನುಡಿಸ್ತೇನೆ. ಹಾಗೆ ಈಗ ನನಗೆ ಕೇಳಿದ್ದು ನುಡಿಸಿದ ಸತ್ತು. ನಾನು ನುಡಿಸುವವನಿಗೆ ಯಾರೋ ನುಡಿಸ ಸಪ್ಪು ನನಗೆ ಸತ್ತು ಕೇಳಿತು. ಹಾಗಿದೆ ನನ್ನಷ್ಟು ಚಂದ ನನಗಿಂತಲೂ ಅಧಿಕವಾದ ಅಂತರೀತಿಯಲ್ಲಿ ನುಡಿಸುವಂತ ವ್ಯಕ್ತಿ ಯಾರಿರ್ಬೋದು. ಹಾಗೆ ಎದ್ದು ಪಕ್ಕರೆ ನೋಡಿದಾಗ ನಿನ್ನನ್ನು ನಾನು ಈಶ್ವರಿಗೆ ನೋಡ್ಲಿಲ್ಲ. ಹೆಣ್ಣು ನೀನು ಎಂಬುದು ಗೊತ್ತಾಯಿತು. ಆದ್ರೆ ಯಾರು ನೀನು? ಯಾವ ಲೋಕದವಳು ನೀನು? ಸ್ವರ್ಗಲೋಕಕ್ಕೆ ಸಂಬಂಧಪಟ್ಟವಳೆ? ಸ್ವರ್ಗಲೋಕದವಳಾದ್ರೆ ಅಲ್ಲ, ನಾಗಲೋಕದವಳೇ ನೀನು? ಭೂಮಿಯವಳೆ? ಯಾವ ಲೋಕದ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ದೂರದವಳಲ್ಲ, ಎಲ್ಲೋ ಇಲ್ಲಿಯವಳೆ. ಅಂದ್ರೆ ನಮ್ಮ ಅಮ್ಮ ಯಾರು? ಹಾಸಿಗೆ ನಾಮಗಳಾನು ರಾಣಿಯ ಬಸಿರ ಭಾಗ್ಯದ ತಾರೆ. ಹಸಿಗೆ ನಾಮಗಳಾನು ರಾಣಿಯ ಬಸಿರ ಭಾಗ್ಯದ ತಾರೆ. ರಾಣಿಯ ಬಸಿರ ಭಾಗ್ಯದ ತಾರೆ ನಿನ್ನಲ್ಲಿ ಹೊಸಗೆಯಾದುದು ಮನವು. ನಿನ್ನಲ್ಲಿ ಹೊಸಗೆಯಾದುದು ಮನವು. ಬರಿದ ನಾಟಕಯಕ್ಕೆ ಎನ್ನಲಿ ಎರಗವಾಗಿ ಒಲಿಸು ಎನ್ನ. ನಿಮಗೆ ನನ್ನ ಅಮ್ಮನ ಪರಿಚಯ ಇರಬೇಕು. ಅಮ್ಮನ ಪರಿಚಯ ನಿನ್ನ ಮನದು ವೈವಸ್ವತಪುರವಿದು. ಮೃತ್ಯುಮಾಲಿನಿ ನಮ್ಮ ತಾಯಿ, ಅವಳ ಬಸಿರ ಭಾಗ್ಯದ ತಾರೆ. ನನ್ನ ಹೆಸರು ಅಸಿಕೆ ಎಂಬ ಹಾಗೆ. ಯಾಕೆ ಅಸಿಕೆ? ಹೌದು, ಮೃತ್ಯು ದೇವತೆಯ ಮಗಳು ನೀನು. ಹೌದು. ಆಮೇಲೆ ನನಗೆ ಈ ಸುತ್ತು ಬಳಸಿ ಮಾತನಾಡ್ಲಿಕ್ಕೆ ಗೊತ್ತಿಲ್ಲ. ನೇರವಾಗಿ ಮಾತಾಡ್ಬೇಕು, ನಮಗೆ ಅಂತವರೇ ಬೇಕಾದ್ರು. ನಿನ್ನನ್ನೇ ಮದುವೆಯಾಗಬೇಕು ಎಂದು ಇಷ್ಟಪಟ್ಟು ಕಷ್ಟದಲ್ಲಿ ಕುಣಿಯುತ್ತಾ ಇದ್ದೇನೆ. ಮದುವೆ ಆಗ್ತೀಯಾ? ನಾನು ನೀನಳುಕದಿರು ನಿನಗೆ ಹಸಿರು ನಿಶಾನೆ ತೋರುವೆ. ಯಾವಾಗ? ನೀನಳುಕದಿರು ನಿನಗೆ ಹಸಿರು ನಿಶಾನೆಯ ತೋರಿಸುವೆ. ನಾಳೆ ಬರಿದೆ ನಿಧಾನಿಸುವೆ ಎಂದೆನ್ನದಿರು. ನೀನಳುಕದಿರು ಆಸೆ ತಪ್ಪು ಏನೂ ಅಲ್ಲ, ಆದ್ರೆ ಅದು ಅತಿರೇಕಕ್ಕೆ ಮಾತ್ರ ಮುಟ್ಟಬಾರದು. ನಿನ್ನ ಅನಿಸಿಕೆಗೆ ನಾನು ಯಾವ ಕಾಲಕ್ಕೂ ದೂರ ಮಾಡುವುದಿಲ್ಲ, ನಾನು ಬೇಡ ಎನ್ನುವುದಿಲ್ಲ, ಬೇಕು ಅಂತ ಹೇಳುವುದಿಲ್ಲ. ನಿನ್ನ ಆಸೆಗೆ ಕಟ್ಟಿದ ನಿರಾಶೆ ಮಾಡುವುದಿಲ್ಲ. ಯಾವತ್ತು? ಮತ್ತೆ ಇವತ್ತಲ್ಲ, ನಾಳೆ ದಿವಸ ನಿನ್ನ ಅಮ್ಮನಿಗೆ ನಾವು ನೋಡ್ಬೇಕಿತ್ತು. ನಿನ್ನ ಅಮ್ಮನನ್ನು ಮಾತಾಡ್ಲಿಕ್ಕೆ ಹೋಗುವಾಗ ಅವಳೊಂದು ಮಾತು ಹೇಳಿದ್ರು. ಇವತ್ತಿಗೆಲ್ಲ ನಾಳೆಗೆ ಮಾತಾಡೋಣ ಆ ಸ್ಥಾನದಲ್ಲಿ ಹೀಗೆ ನಮಗೆ ಮಾತು ಕೊಟ್ಟಿದ್ದಾಳೆ. ನಿನ್ನ ತಾಯಿಯಲ್ಲಿ ಮಾತಾಡುವಂತಹ ಕೆಲಸ ನಮಗಿದೆ. ನಿನ್ನ ತಾಯಿಯಲ್ಲಿ ಮಾತಾಡುತ್ತಾ ಆ ಕೆಲಸ ಮುಗಿದ ಮೇಲೆ ನಿನಗೆ ಏನು ಬೇಕೋ ಅದನ್ನು ನಾಳೆಗೆ ನಾನು ಕೊಡ್ತೇನೆ. ಅಲ್ಲಿ ಏನಾದ್ರು ತಾಯಿ
ಬರುವ ಬೇಕೆನಗೆ ಮನದೊಳಗೆ ಕಪಟಗಳ ಎಣಿಸಿದರ ನೆಲದಾಸೆ ಋಣವು ತೀರುವುದೆನಲು ವರದಾಗ್ತನೆಂದ ಅದು ಹೌದು, ಅದು ಒಂದು ಒಳ್ಳೆ ಕೆಲಸವೇ. ಬಂದಿದ್ಯಾ ಇಲ್ಲಿ? ಹೌದು. ಸತ್ತಂತಹ ಗುರುಪುತ್ರರನ್ನು ಬಿಟ್ಟು ಬರಬೇಕು ಅಂತ ಸತ್ತವರು ಬಂದು ಇಲ್ಲಿ ಸೇರ್ತಾರೆ. ಸತ್ತವರ ಬಳಿಕ ಸುನವರನ್ನು ಲೋಕಕ್ಕೆ ಕಳಿಸುವ ಕ್ರಮ ಇಲ್ಲ. ಅದರಲ್ಲಿಯೂ ಗುರುಪುತ್ರರನ್ನು ಯಾಕೆ ಕದ್ದಂತೆ? ಯಾಕೆ? ನನಗೊಬ್ಬಳು ಮಗಳಿದ್ದಾಳೆ, ಅವಳಿಗೆ ಅವನನ್ನು ಮದುವೆ ಮಾಡಬೇಕು ಈ ಉದ್ದೇಶದಿಂದ ತಂದಿದ್ದೇನೆ. ಅದರಿಂದ ಕೊಡುವುದಕ್ಕೆ ಸಾಧ್ಯವಿಲ್ಲ. ಬಂದಂತೆ ನಡೆ. ಗುರುಗಳಿಗೆ ನಾನು ಮಾತು ಕೊಟ್ಟಿದ್ದೇನೆ. ವರದಿಯೇನು ಭಾಷೆಗಳ ಆಚಾರ್ಯರಿಗೆ ವರದಿಯೇ ಸುತನನು ತರುವೆಯನುತ ತರುಣಿ ಗುರು ದಕ್ಷಿಣೆಗೆ ನೀ ಸಹಕರಿಪುದು ತರುಣಿ ನೀ ಗುರು ದಕ್ಷಿಣೆಗೆ ನೀ ಸಹಕರಿಪುದು ಆಚಾರ್ಯರಿಗೆ ತರುಣಿ ಗುರು ದಕ್ಷಿಣೆಗೆ ತರುಣಿ ಗುರು ದಕ್ಷಿಣೆಗೆ ನೀ ಸಹಕರಿಪು ವರದಿಗೆ ನಾನು ಗೋಪಾಲಕರು ಹೌದು, ಗೋಗಳನ್ನು ಮೇಯಿಸುವುದು ಹೌದು. ಆದ್ರೆ ಅಲ್ಲೂ ಅತಿ ಸೀಮಿತವಾಗಿದ್ರೆ ನಾನು ಇನ್ನೊಂದು ಕೆಲಸಕ್ಕೆ ನಾನು ತೊಡಗಿದ್ದೇನೆ. ಯಾವುದು? ಗುರುಗಳಾದ ಸಂದೀಪರಲ್ಲಿ ನಾನು ವಿದ್ಯೆಯನ್ನು ಕಲಿತಿದ್ದೇನೆ. ಅವರಿಗೆ ನಾನು ಗುರುದಕ್ಷಿಣೆಯನ್ನು ಕೊಡೋದಕ್ಕೆ ಹೋದಾಗ ಅವರಿಗೆ ಒಬ್ಬನೇ ಒಬ್ಬ ಮಗ ಇದ್ದಂತೆ. ಮಣಿಕಂಡ ಎಂದು ಅದರ ಹೆಸರು. ಸರತಿಯ ಬಳಿಗೆ ನೀರಕ್ಕೆ ಹೋದಾಗ ಶಂಕರ ರೂಪದಲ್ಲಿ ಬಂದು ಒಬ್ಬ ಕೊಂದಿದ್ದಾನೆ ಅಂತ ಗೊತ್ತಾಗಿದೆ ನಮಗೆ. ಹಾಗಿದ್ದ ಕೊಂದದ್ದು ಮಾತ್ರ ಅವನು ಬಿಟ್ರೆ ಅವನ ಪ್ರಾಣ ಇಲ್ಲಿಗೆ ಬಂದಿದೆ ಎಂದು ಸುದ್ದಿ ಬಂತು. ಹಾಗಾಗಿ ಪಂಚಜನರು ಹೇಳಿದ ಪ್ರಕಾರವಾಗಿ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ಅವನು ಇನ್ನೆಲ್ಲ ವಿಷಿದ್ದಾನೆ. ನನ್ನ ಗುರುವಿಗೆ ಕೊಟ್ಟಂತಹ ಮಾತನ್ನು ಉಳಿಸಕ್ಕೆ ನೀನು ನನಗೆ ಸಹಕಾರವನ್ನು ನೀಡಬೇಕು, ಹೊರತು ಸಹಕಾರವನ್ನು ಮಾಡಬಾರದು. ಬಿಟ್ಟುಕೊಂಡು Woo!
ಮಗಳಿಗೆ ಮದುವೆ ಮಾಡಬೇಕು ಅಂತ. ಆದ್ದರಿಂದ ಆಶಾಭಂಗವಾಗ್ತದೆ, ಬಿಟ್ಟುಕೊಡೋದಕ್ಕೆ ಆಗುವುದಿಲ್ಲ. ಸಾರಿ ಸಾರಿ ಹೇಳ್ತೇನೆ, ಮತ್ತು ಕೇಳಿದೆ ಅಂತಾದ್ರೆ ತತ್ವಂತ ದಿಗುತ್ತಾರೆ ತತ್ವಂತ ದಿಗುತ್ತ ತತ್ವಂತ ದಿಗುತ್ತಾರೆ